ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡ್ತಾ ಇದ್ದಾನೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬನನ್ನ ಹಿಡಿದು ಥಳಿಸಿರುವಂತಹ ಘಟನೆ ನಡೆದಿದೆ. ಲಾರಿ ಗಾಜನ್ನ ಸಂಪೂರ್ಣವಾಗಿ ಪುಡಿ ಮಾಡಲಾಗಿದೆ. ಚಾಲಕನ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಈ ಚಾಲಕನಿಗೆ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಉಮರ್ ಮೊಯ್ದೀನ್ ಎಂಬಾತನಿಗೆ ಥಳಿಸಲಾಗಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ರಾತ್ರಿ ಒಂದು ಘಟನೆ ನಡೆದಿದೆ. ಮಹಾರಾಷ್ಟ್ರ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಈ ಒಂದು ಲಾರಿ ಹೊರಡ್ತಾ ಇತ್ತು. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ವಿವರವನ್ನು ಕೇಳಿಕೊಂಡಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ಜೊತೆಗೆ ಶೆಟ್ಟರ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ರ ಮೇಲೆ ನೂರಾರು ಕಾರ್ಯಕರ್ತರು ಜಮಾವಣೆಯನ್ನು ಕೂಡ ಆಗಿದ್ರು. ಇನ್ನು ಅಕ್ರಮವಾಗಿ ಗೋಸಾಗಾಟ ಮಾಡಲಾಗ್ತಾ ಇದೆ ಅಂತ ಈ ಉಮರ್ ಮೊಯ್ದೀನ್ ಏನಿದ್ದಾನೆ ಈತನಿಗೆ ಥಳಿಸಲಾಗಿರುವಂಥದ್ದು. ಇನ್ನು ಹಿಂದೂ ಪರ ಕಾರ್ಯಕರ್ತರ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಸರಗೋಡು ಮೂಲದ ಉಮರ್ ಮೊಯ್ದೀನ್ಗೆ ಗಂಭೀರ ಗಾಯಗಳಾಗಿರುವಂಥದ್ದು. ಇನ್ನು ಚಾಲಕ ಉಮರ್ ತಲೆ, ಹೊಟ್ಟೆ, ಬೆನ್ನು, ಕಾಲಿಗೆ ಗಾಯ ಆಗಿದೆ. ಮತ್ತೋರ್ವ ಚಾಲಕ ಸುನೀಲ್ ಕುಮಾರ್ಗೂ ಕೂಡ ಗಂಭೀರ ಗಾಯ ಆಗಿರುವಂಥದ್ದು. ಇದು ಬೆಳಗಾವಿಯಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಹಿಂದೂ ಪರ ಕಾರ್ಯಕರ್ತರು ಈತನನ್ನು ಹಿಡಿದು ಥಳಿಸಿರುವಂಥದ್ದು. ಈತ ಏನಿದ್ದಾನೆ, ಈತನ ಒಂದು ಸಹಾಯಕ್ಕೆ ಹೋದಂತಹ ಮತ್ತೋರ್ವ ಚಾಲಕ ಸುನೀಲ್ ಕುಮಾರ್ ಎಂಬಾತನಿಗೂ ಕೂಡ ಗಂಭೀರ ಗಾಯ ಆಗಿದೆ. ಹಲ್ಲೆಗೊಳಗಾದಂತಹ ಚಾಲಕರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಇನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಲಾರಿ ಚಾಲಕ ಉಮರ್ ಮೊಯ್ದೀನ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾತ್ರಿ ನಡೆದಂತಹ ಘಟನೆ ಇದು. ಇನ್ನು ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರ ಅನ್ನೋದು ಇಲ್ಲಿ ಮೊದಲ ಪ್ರಶ್ನೆ ಬರುತ್ತೆ. ಅದಾದ ಮೇಲೆ ಈ ರೀತಿಯಾದಂತಹ ಹಲ್ಲೆಗಳು, ಅಂದರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಂದರೆ ಗೋವುಗಳನ್ನು ಇಕ್ಕಟ್ಟಿನಲ್ಲಿ ಅಂತಂದರೆ ಒಂದು ನೋಡಿ ಯಾವ ರೀತಿಯಾಗಿ ಕೈಕಾಲುಗಳನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿ ಅಲ್ಲಿ ಹೇಗೆ ಬೇಕಾ ಹಾಗೆ ಸಾಗಿಸುವಂತಹ ಪ್ರಕ್ರಿಯೆಗಳು ಏನು ನಡೀತಾ ಇದ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಸದ್ಯಕ್ಕೆ ದೃಶ್ಯಾವಳಿಗಳು ಏನು ನೋಡ್ತಾ ಇದ್ದೀರಲ್ಲ, ಈ ಗೋವುಗಳನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಾರಾಷ್ಟ್ರದಿಂದ ಹುಬ್ಬಳ್ಳಿಗೆ ಏನು ಬರ್ತಾ ಇತ್ತಲ್ಲ, ಈ ಒಂದು ಲಾರಿಯ ಒಬ್ಬ ಚಾಲಕ ಏನಿದ್ದಾನೆ ಆತನನ್ನು ಮೊದಲಿಗೆ ಹಿಡಿದು ಥಳಿಸಿರುವಂಥದ್ದು. ಅದಾದ ಮೇಲೆ ಆತನಿಗೆ ಪ್ರಶ್ನೆಯನ್ನು ಮಾಡುವಂತಹ ಕೆಲಸ ಆಗುತ್ತೆ. ಆದರೆ ಆತನಿಂದ ಸಮಂಜಸವಾದ ಉತ್ತರ ಬರೋಲ್ಲ. ಹೀಗಾಗಿ ಲಾರಿಯ ಒಂದು ಗಾಜುಗಳೇನಿದೆ ಅದನ್ನು ಸಂಪೂರ್ಣವಾಗಿ ಪುಡಿ ಮಾಡಲಾಗಿದೆ. ಆದರೆ ನೈತಿಕ ಪೊಲೀಸ್ಗಿರಿ ನಡೆಸಿದ್ರಾ ಅನ್ನೋ ಒಂದು ಪ್ರಶ್ನೆ ಹಿಂದೂ ಪರ ಕಾರ್ಯಕರ್ತರು. ಸ್ಥಳಕ್ಕೆ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ, ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್, ಮಾಜಿ CM ಅವರು ಕೂಡ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದಿದ್ದಾರೆ. SP ಅವರಿಗೂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಳಪ್ಪ, ನೋಡ್ತಾ ಇದ್ದೀವಿ, ನೈತಿಕ ಪೊಲೀಸ್ಗಿರಿಗೆ ಕಾರಣವಾಯಿತಾ ಈ ಒಂದು ಗೋ ಸಾಗಾಟ? ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತಂದರೆ ಎಲ್ಲಿಂದ ಈ ಲಾರಿ ಮಹಾರಾಷ್ಟ್ರದಿಂದ ಹುಬ್ಬಳ್ಳಿಗೆ ಹೋಗ್ತಾ ಇತ್ತು, ಏನೇ ಇವ್ರ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇರಲಿಲ್ವಾ? ಹಿಂದೂ ಪರ ಕಾರ್ಯಕರ್ತರು ಯಾಕೆ ಈ ರೀತಿಯಾಗಿ ಈ ಒಂದು ಲಾರಿ ಚಾಲಕನ ಮೇಲೆ ಮುಗಿಬಿದ್ರು ಅಂತ? ಎಸ್ ವಿಶ್ವನಾಥ್, ಏನಂದ್ರೆ ಮಹಾರಾಷ್ಟ್ರದಿಂದ ಲಾರಿಯನ್ನು ತೆಗೆದುಕೊಂಡು ಲಾರಿಯಲ್ಲಿ ಏನು ಗೋಗಳ ಸಾಗಾಣಿಕೆ ಮಾಡ್ತಾ ಇದ್ರು, ಸಂಬಂಧಪಟ್ಟಂತೆ ಮಾಹಿತಿ ಬಂದಾಗ ಹಿಂದೂ ಕಾರ್ಯಕರ್ತರು ಏನು ಲಾರಿ ಚಾಲಕನ ಮೇಲೆ ಮತ್ತು ಲಾರಿ ಚಾಲಕರು ಮತ್ತು ಅವರ ಸಹಪಾಠಿದೊಂದಿಗೆ ಗಲಾಟೆ ಮಾಡ್ತಾರೆ. ಹೊಟ್ಟೆಗೆ ಮತ್ತು ತಲೆಗೆ ಭಾರವಾದ ಪೆಟ್ಟು ಕೊಡ್ತಾರೆ. ಈಗಾಗಲೇ ಸ್ಥಳಕ್ಕೆ ಅಲ್ಲಿ ಪೊಲೀಸರು, ಬೆಳಗಾವಿ ಪೊಲೀಸರು, DCP ಆದಂತಹ ರೋಹನ್ ಜಗದೀಶ್ ಅವರು ಭೇಟಿ ನೀಡ್ತಾರೆ. ಭೇಟಿ ನೀಡಿದ ತಕ್ಷಣ ಅವರು ಪೊಲೀಸ್ ಎಲ್ಲ ಒಂದು ಸಮ್ಮುಖದಲ್ಲಿ ಏನು ಲಾರಿ ಚಾಲಕ ಏನಿದೆ ಲಾರಿ ಚಾಲಕನ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಲಾರಿ ಚಾಲಕ ಈಗಾಗಲೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಗಂಭೀರ ಗಾಯಗಳಾಗಿವೆ ಮತ್ತು ಅವರು ಹೀಗಾಗಿ ಏನು ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಏನು ಸ್ಥಳಕ್ಕೆ ಏನು ಗೋಗಳ ಏನು ಸಾಗಾಟ ಮಾಡುವ ಲಾರಿಯ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸುವರ್ಣಸೌಧ ಬಳಿ ಘಟನೆ ನಡೆದಿರುತ್ತೆ. ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕ್ರಮ ಕೈಗೊಳ್ಳಿ ಅಂತ ಏನು DCP ಅವರಿಗೆ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಗೋಗಳ ಸಾಗಾಣಿಕೆ ಏನಿದೆಯಲ್ಲ ಇದು ದಿನದಿಂದ ಪ್ರತಿದಿನ ಹೆಸ್ತಾ ಇದೆ. ಗೋಮಾತೆಯನ್ನು ಕಡಿದು ಕಸಾಯಿಖಾನೆಗೆ ಹಾಕುವಂತ ಕೆಲಸ ಮಾಡ್ತಾರೆ ಕಳ್ಳರು ಅಂತ ಹೇಳಿ ಒಂದು ಪ್ರತಿಭಟನೆ ಮುಂದಾಗಿ ಕಾನೂನು ರೀತಿ ಕ್ರಮ ಆಗಬೇಕಂತ ರೋಹನ್ ಜಗದೀಶ್ ಅವರಿಗೆ ಒಂದು ಮನವಿ ಕೂಡ ಮಾಡ್ಕೊತಾರೆ. ವಿಶ್ವನಾಥ್, ಧನ್ಯವಾದ ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.